ಜೆಡಿಎಸ್ ಶಾಸಕಿಗೆ ಆತಂಕವನ್ನ ಹುಟ್ಟಿಸಿದ್ದಾರೆ ಆಗಂತುಕರು. ಜೆಡಿಎಸ್ನ ಶಾಸಕಿಗೆ ಇದೀಗ ಟೆನ್ಷನ್ ಶುರುವಾಗಿದೆ. ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಶಾಸಕಿಯ ಮನೆಗೆ ಹಿಂಬಾಗಿಲಿನಿಂದ ಅಪರಿಚಿತರು ಎಂಟ್ರಿಯನ್ನ ಕೊಟ್ಟಿದ್ರು. ಜನವರಿ 23ರ ರಾತ್ರಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದೇವದುರ್ಗ ಪಟ್ಟಣದಲ್ಲಿನ ನಿವಾಸಕ್ಕೆ ಈ ತಂಡ ಬಂದಿತ್ತು. ಮನೆಯ ಕೂಗಳತೆ ದೂರದಲ್ಲಿ ಬೈಕ್ ನಿಲ್ಲಿಸಿತ್ತು ಈ ಗ್ಯಾಂಗ್. ಮನೆ ಬಳಿ ಬರ್ತಾ ಇದ್ದಂತೆ ಅಕ್ಕಪಕ್ಕದವರು ಕೂಗ್ಕೊಂಡಿದ್ದಾರೆ. ನೆರೆಯ ನಿವಾಸಿಗಳು ಕೂಗಿಕೊಳ್ತಾ ಇದ್ದಂತೆ ಆ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಇದೀಗ ಸ್ವತಃ ಶಾಸಕಿ ಕರೆಮ್ಮ ನಾಯಕ್ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮ್ಯಾಮ್ ನಮಸ್ತೆ, ಏನಾಯ್ತು ಅಂತ ಹೇಳಿ, ಎಷ್ಟೊತ್ತಿಗಾಯ್ತು ಇದು? ಹಲೋ ಹಲೋ ಒಂದೇ ನಿಮಿಷ ಮೇಡಮ್ ಮಾತಾಡ್ತೇನೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕರೆಮ್ಮ ಅವರೇ? ಕೇಳಿಸ್ತದ್ರಿ ಮೇಡಮ್. ಏನಾಯ್ತು ಅಂತ, ಎಷ್ಟು ಜನ ಬಂದಿದ್ರು, ಏನ್ ಕತೆ ಇದು, ಎಷ್ಟೊತ್ತಿಗಾಗಿದ್ದು ಅಂತ? ಮೇಡಮ್ ಅದು ರಾತ್ರಿ 11:30 ಮೇಲ್ಪಟ್ಟಾದಂತ ಒಂದು ಘಟನೆ. ಅದು ನಾನು ಮಲಗಿದ್ದೆ. ನಾನು ಯಾರನ್ನ ನೋಡಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ನಮ್ ಜೊತೆ ಇರೋಂಥವ್ರು ಅದನ್ನ ಗಮನಿಸಿ ಅವ್ರಿಗೆಲ್ಲ ಮತ್ತೆ 112 ಫೋನ್ ಮಾಡಿದ್ರಂತ. ಮಾಡಿದ್ಮೇಲೆ ಅವರು ಪೊಲೀಸ್ ಅವರೆಲ್ಲ ಬಂದು ನೋಡಿದ್ರೆ 3 ಜನ ಇದ್ರಂತವ್ರು ಬೈಕ್ ಮೇಲೆ ಹಾರಿ ಹೋಗ್ಬಿಟ್ಟಾರ. ಹಂಗಾಗಿ ಈ ತರ ಘಟನೆ. ಅಂದ್ರೆ ನಿಮ್ ಮನೆ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಟ್ರೈ ಮಾಡಿದ್ರ ಅಂತ ಅವರು? ಮನೆ ಒಳಗಡೆ ಅಲ್ರಿ ಮೇಡಮ್, ಮನೆ ಹಿಂದಿಂದ. ನಾನು ಹಿಂದೆಯಿಂದ ಬಂದು ಮನೆ ಒಳಗಡೆ ಬರೋ ಪ್ರಯತ್ನ ಆಗಿತ್ತಾ ಅಂತ? ಮನೆ ಒಳಗಡೆ ಮೇಡಮ್. ನಮ್ದಿರೋದು ಮನೆ ಮೇಲೆ ಟೆರೆಸ್ ಮೇಲೆ 2 ರೂಮ್ ಇರೋದು. ನಾನು ಒಂದ್ ರೂಮ್ನಾಗ ನಾನು ಮಲಗ್ತಾ ಇದ್ದೆ. ಅವ್ರು ಹಿಂದಿಂದ ಹತ್ತಿ ಬಂದು ಕಿಟಕಿಯಲ್ಲಿ ನಿಂತ್ಕೊಂಡ್ ನೋಡಿದ್ರ ಅಂತೇಳಿ ನಮ್ಮ ಹುಡುಗರೆಲ್ಲ ನೋಡ್ಯಾರ. ಆದ್ರೆ ನನಗ ಎಚ್ಚರಿಲ್ಲ. ನಾನು ಬೆಳಿಗ್ಗೆ ಆದ್ಮೇಲೆನೆ ನನಗ್ ಗೊತ್ತಾಗಿರೋದ್ರಿ. ಈ ಮುಂಚೆ ಏನಾದ್ರು ಈ ತರ ಆಗಿತ್ತ ಕರೆಮ್ಮ ಅವ್ರೆ? ಕಂಟಿನ್ಯೂ ಇರ್ತದ್ರಿ ಮೇಡಮ್. ನಾವ್ ಯಾವ್ದು ಗಮನಿಸೋದಿಲ್ಲ, ಅದನ್ನೇನ್ ತಗೊಳೋದಿಲ್ಲ. ಆದ್ರೆ ಈಗ ರಾತ್ರಿ ಮನೆಗೆ ನಾವ್ ಮಲಗಿದಂತ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಹತ್ತಿದ್ ನೋಡಿದ್ರೆ ನಮಗ್ ಭಯ ಅನಿಸ್ತದ. ಯಾಕೆ ಹೆಂಗಾಯ್ತು, ಯಾರವ್ರು, ಅಪರಿಚಿತರು ಬಂದು ನಮ್ಗ ಏನ್ ಮಾಡ್ತಿದ್ರ ಏನಿಲ್ಲ ಅನ್ನೋಂಥದ್ದು ನಮಗ್ ಒಂದ್ ಸ್ವಲ್ಪ ಡೌಟ್ ಬರ್ತಿದೆ. ತಾವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಆಲ್ರೆಡಿ? ಅದೇ ಮೇಡಮ್, ಅದೇ 112 ಹೇಳಿದ್ರಲ್ಲ. ನಾನು ಅದು ಅವ್ರು ಪೊಲೀಸರ ಗಮನಕ್ಕಾದ, ಈಗಾಗಲೇ CPI ಅವರು ಮತ್ತೆ DYSP ಅವರೆಲ್ಲ ಗಮನಕ್ಕಾದ. ಅವ್ರು ಏನ್ ತನಿಖೆ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ದೇವದುರ್ಗದಲ್ಲಿ ಈ ತರ ಸಾಕಷ್ಟು ಘಟನೆಗಳು ನಡೀತಿರ್ತಾವ, ಕಳ್ಳರದಾಗ್ಲಿ ಇನ್ನೊಂದಾಗ್ಲಿ. ಆದ್ರೆ ನಮ್ಮಲ್ಲಿ ನನಗನ್ಸ್ತದ ಆ ಒಂದು ಟೈಮ್ ನಲ್ಲಿ ಯಾರು ಈ ಕಳ್ಳತನಕ್ ಬಂದವ್ರಲ್ಲ ಅಂತ ಅನಿಸ್ತದ. ಅಪರಿಚಿತರವ್ರು. ನಾನು ಯಾವ್ದು ಹೇಳಕ್ ಆಗೋದಿಲ್ಲಲ್ಲ, ನಾನು ಕಣ್ಣಾರ ಅವ್ರನ್ನ ನೋಡಿಲ್ಲ. ಬೆಳಿಗ್ಗೆ ನನಗ್ ಗೊತ್ತಾಗಿರೋಂಥದ್ದು. ಹಾಗಿದ್ರೆ ತನಿಖೆ ಆಗ್ಲಿ ಏನು ಅನ್ನೋದು ಗೊತ್ತಾಗ್ಲಿ ಅನ್ನೋದು ತಮ್ಮ ಧನ್ಯವಾದ. ಟಿವಿ9 ಜೊತೆ ಮಾತಾಡಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.